ಹಾಯ್ ಹಾಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್ ಫ್ರೆಂಡ್ಸ್. ತುಂಬ ನಿಧಾನವಾಗಿ ನಮ್ಮ ಡೇ ಸ್ಟಾರ್ಟ್ ಆಗಿದೆ. ನೋಡ್ತಾ ಇರ್ಬೋದು, ಇಲ್ಲಿ ಮಕ್ಕಳೆಲ್ಲ ಸ್ವಲ್ಪ ಕ್ಲೀನಿಂಗಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ. ಚಿಕ್ಕವಳು ಆಲ್ರೆಡಿ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾಳೆ. ನಾನು ಕಿಚನಲ್ಲಿ ಸ್ವಲ್ಪ ಸಂಡೇ ಅಲ್ವಾ, ಏನಾದರೂ ಸ್ಪೆಷಲ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳು ಯೂಶ್ವಲಿ ಸಂಡೇ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸದಲ್ಲೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನೋಡ್ತಾ ಇರ್ಬೋದು, ಮನೆಯೆಲ್ಲ ಕ್ಲೀನ್ ಇದೆ. ಪೂಜೆ ಆಲ್ರೆಡಿ ಮನೆಯೆಲ್ಲ ಕ್ಲೀನಾಗಿ. ಇವತ್ತು ನಮ್ಮದು ಸಂಡೇ ಅಲ್ವಾ, ಸೊ ನಮ್ಮದು ಮನೆ ದೇವರಾದಂತಹ ನುಂಕೆಮಲೆ ಬೈರಸಿದ್ದೇಶ್ವರ ಸ್ವಾಮಿದು ವಾರ ಆಗಿರೋದ್ರಿಂದ ಸ್ವಲ್ಪ ಡೀಪ್ ಕ್ಲೀನ್ ಎಲ್ಲ ಮಾಡಿ ವಾರಕ್ಕೊಂದ್ಸಲನಾದರೂ ನೀಟಾಗಿ ಮನೆ ಕ್ಲೀನಾಗಿಟ್ಟಿರ್ತೀವಿ. ಸಂಡೇ ನಾನು ಹೇಳಿದೆ ಏನು ಸ್ಪೆಷಲ್ ಅಂತ. ಇದು ಪಂಪ್ಕಿನ್ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆ ಕಲರು, ತುಂಬ ಒರಿಜಿನಲ್ ಕಲರು ಪಂಪ್ಕಿನ್ದಿದು. ಸೊ ಇಲ್ಲಿ ಸ್ವಲ್ಪ ದಾಲ್ ಇದೆ ಸಾಂಬಾರಿಗೆ, ಅನ್ನದ ಜೊತೆ ದಾಲ್ ರೆಡಿ ಇದೆ. ಇದು ಪಾಲಕ್ ದಾಲ್ ನೈಟ್ ಏನು ಮಾಡಿಟ್ಟಿದ್ದೆ, ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೆ. ಬಿಕಾಸ್ ನಂಗೆ ಗೊತ್ತು ಸಂಡೇ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಲ್ಲ, ಹಾಗಾಗಿ ಸ್ವಲ್ಪ ಟೊಮೆಟೊ ಮತ್ತು ತೊಗರಿಬೇಳೆ ಪಾಲಕ್ ಸೊಪ್ಪು ಹಾಕಿಬಿಟ್ಟು ನೈಟು ಜಾಸ್ತಿನೇ ಮುದ್ದೆ ಜೊತೆ ದಾಲ್ ಮಾಡಿದ್ದೆ. ಇದು ಬೆಂಡೆಕಾಯಿ ಚಟ್ನಿ ಫ್ರೆಂಡ್ಸ್, ನಮ್ಮ ಮನೆಯವ್ರ ಫೇವ್ರೆಟ್ಟು. ರೈಸ್ ಆಲ್ರೆಡಿ ರೆಡಿ ಇದೆ. ಸೊ ಮೊಸರು ನೋಡ್ತಿರ್ಬೋದು ಎಷ್ಟು ತಿಕ್ಕಾಗಿದೆ. ನಿಮಗೆ ಗೊತ್ತು ನನ್ನ ಮನೇಲೇ ಯಾವ ರೀತಿ ಮೊಸರು ಮಾಡ್ತೀನಿ ಅಂತ. ತುಂಬ ಚೆನ್ನಾಗಿರುತ್ತೆ. ಹಳ್ಳಿಯಿಂದ ತೊಗೊಂಬರೋಂಥ ಹಾಲಲ್ಲಿ ನಾವು ರೆಡಿ ಮಾಡೋವಂತಹ ಮೊಸರು ತುಂಬ ಸ್ವೀಟಾಗಿರುತ್ತೆ, ಥಿಕ್ಕಾಗಿರುತ್ತೆ, ಕ್ರೀಮಿ ಟೆಕ್ಸ್ಚರಲ್ಲಿರುತ್ತೆ. ನೀವು ನೋಡ್ತಿರ್ಬೋದು, ಸುಮಾರು ಸಲ ನಾನು ನನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇಲ್ಲಿ ನಾನು ರೊಟ್ಟಿ ಮಾಡ್ಕೊಳ್ಳೋಣ, ರಾಗಿ ರೊಟ್ಟಿ ಅಂತ ರೆಡಿ ಮಾಡ್ತಿದ್ದೆ. ಅಷ್ಟರೊಳಗಡೆ ರಾಗಿ ರೊಟ್ಟಿ ಮತ್ತು ಬೆಂಡೆಕಾಯಿ ಜೊತೆ ಕಾಂಬಿನೇಷನ್ಗೆ ಮಸಾಲ ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನನ್ನ ಮಗಳಿಗೆ ಹೇಳಿದೆ ಸ್ವಲ್ಪ ರೆಡಿ ಮಾಡ್ತಾರೋ, ನಾನು ಆಮೇಲೆ ಬೆಳ್ಳುಳ್ಳಿ ಎಲ್ಲ ಕುಟ್ಟಿ ಹಾಕ್ತೀನಿ ಅಂತ. ಹಾಗಾಗಿ ಇಲ್ಲಿ ಸ್ವಲ್ಪ ಕರ್ಡನ್ನು ತೊಗೊಂಡು ಎಷ್ಟು ಬೇಕೋ ಅಷ್ಟು ತೊಗೊಂಡು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ವಿಸ್ಕ್ ಮಾಡಿ ಅದನ್ನು ಫಿಲ್ಟರ್ ಮಾಡಿಬಿಟ್ರೆ ಹೋಮ್ ಮೇಡ್ ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಮಜ್ಜಿಗೆ ಎಷ್ಟು ಬೇಕೋ ಅಷ್ಟು ಇನ್ಸ್ಟಂಟಾಗಿ ಮಾಡ್ಕೋತೀವಿ. ಯಾಕಂದರೆ ಕೆಲವೊಂದು ಸಲ ಸುಮ್ಮನೆ ಮಿಕ್ಬಿಟ್ರೆ ಹುಳಿ ಬಂದುಬಿಡುತ್ತೆ, ಸಮ್ಮರ್ ಅಲ್ವಾ, ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ. ನಾವು ಹಾಲನ್ನು ಇವಾಗ 45 ರೂಪೀಸ್ ಪರ್ ಲೀಟ್ರ್ ಆಗಿದೆ, ದುಡ್ಡು ಕೊಟ್ಟು ಅಲ್ವಾ ತೊಗೊಳೋದು, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ನಾವು ಎಷ್ಟು ಬೇಕೋ ಅಷ್ಟನ್ನು ನಾವು ಬಟರ್ ಮಿಲ್ಕ್ ಮಾಡಿಕೊಂಡು ಆ ಟೈಮಿಗೆ ಅದನ್ನು ಖಾಲಿ ಮಾಡಿಬಿಡ್ತೀವಿ. ಉಳಿದ್ರೆ ಪರವಾಗಿಲ್ಲ. ಸೊ ನಮ್ಮ ಮನೆಯವರು ಕುಡಿತಾ ಇರ್ತಾರೆ ಮಧ್ಯೆ ಏನಾದರೂ ಮಜ್ಜಿಗೆ ಮಿಕ್ಕಿದ್ರೆ. ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾವ ರೀತಿ ಮಜ್ಜಿಗೆ ಮಾಡ್ಕೋತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಸಮ್ಮರ್ ಅಲ್ವಾ, ಹಾಗಾಗಿ ನಾವು ರಾಗಿನ ಊಟ ಮಾಡೋದ್ರಿಂದ ಮಜ್ಜಿಗೆ ಕಂಪಲ್ಸರಿ ಯೂಸ್ ಮಾಡ್ತೀವಿ. ಮಜ್ಜಿಗೆ ರೆಡಿ ಆಗ್ತಿದೆ ಸೈಮಲ್ಟೇನಿಯಸ್ಲಿ. ಸೊ ನಾನಿವಾಗ ಬನ್ನಿ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಇದು ರಾಗಿ ನಾವು ಅಂಗಡಿಲಿ ಕೊಂಡ್ಕೊಂಬರ್ತೀವಿ, ಕ್ಲೀನಾಗಿ ಸಿಗುತ್ತೆ ರಾಗಿ. ಅದನ್ನು ತೊಗೊಂಡು ಬಂದು ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಯಾವ ರೀತಿ ನಾನು ರಾಗಿನ ವಾಶ್ ಮಾಡ್ತೀನಿ ಅಂತ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ವಾಶ್ ಮಾಡಿದ್ರೆ ತುಂಬ ಗಲೀಜಿರುತ್ತೆ. ಸೊ ಒಂದು 4 to 5 ಟೈಮ್ಸ್ ನಾನು ಚೆನ್ನಾಗಿ ಕ್ಲೀನ್ ವಾಟರಲ್ಲಿ, ರನ್ನಿಂಗ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು 3-4 ಡೇಸ್ ಸನ್ ಡ್ರೈ ಮಾಡಿಬಿಟ್ಟು ಮಿಲ್ಗೆ ಹಾಕ್ಸ್ಕೊಂಬರ್ತೀವಿ ಹಿಟ್ಟು. ನಾನು ನೆನ್ನೆ ನೈಟು ಮುದ್ದೆ ಮಾಡಿದ್ದೆ ಅಂತ ಹೇಳಿದೆ ನಾನು ನಿಮಗೆ. ಪಾಲಕ್ ದಾಲ್ ಜೊತೆ ಕಾಂಬಿನೇಷನ್ ರಾಗಿ ಮುದ್ದೆ ಮಾಡಿದ್ದೆ. ಒಂದು ಮುದ್ದೆ ನಾನು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿರ್ತೀನಿ, ಏನಕ್ಕಂದರೆ ನಂಗೆ ರೊಟ್ಟಿ ಮಾಡೋದಕ್ಕೆ ತುಂಬ ಇಷ್ಟ. ಉಳಿದಿರುವಂಥ ಒಂದು ನಾವೇನು ಮುದ್ದೆ ಮಾಡಿರ್ತೀವಲ್ಲ, ಅದರ ನೆಕ್ಸ್ಟ್ ಡೇ ಅದರಲ್ಲಿ ರೊಟ್ಟಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ರಾಗಿ ಮುದ್ದೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮನೆಯಲ್ಲೇ ಮಾಡ್ಕೊಂಡಂತಹ ಸೊಸೈಟಿ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಸನ್ ಡ್ರೈ ಮಾಡಿಬಿಟ್ಟು ನಾನು ಅಕ್ಕಿ ಹಿಟ್ಟನ್ನು ಮಿಲ್ಗೆ ಹಾಕ್ಸ್ಕೊಂಬರ್ತೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ನಾದ್ಕೋತೀನಿ. ನಾವು ಹೆಂಗೆ ಚಪಾತಿ ಹಿಟ್ಟನ್ನು ನಾದ್ಕೋತೀವಲ್ಲ ನೀರು ಹಾಕಿ, ಅದೇ ರೀತಿ ಉಳಿದಿರುವಂತಹ ಮುದ್ದೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಡ್ರೈ ಫ್ಲೋರನ್ನ ಹಾಕ್ಕೊಂಡು ತುಂಬ ಚೆನ್ನಾಗಿ ನನಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಆ ರೀತಿ ನಾದ್ಕೊಂಡು ಇಟ್ಕೋತೀನಿ. ಇಲ್ಲಿ ರೆಡಿ ಇದೆ, ಮಜ್ಜಿಗೆಗೆ ರೆಡಿ ಮಾಡ್ತಿದ್ದಲ್ಲ. ಈಗ ಬಿಸಿ ಬಿಸಿ ರೊಟ್ಟಿ ಆದ ತಕ್ಷಣ ಎಲ್ಲರೂ ಊಟ ಮಾಡ್ತೀವಿ. ಮಕ್ಕಳು ರೊಟ್ಟಿ ತಿನ್ನಲ್ಲ, ಬೇಕಂದರೆ ಅವರು ನೈಟ್ ಮುದ್ದೆ ಊಟ ಮಾಡಿದಾರಲ್ವ, ಹಾಗಾಗಿ ಅವ್ರಿಗೆ ಪರಂಗಿ ನಾನು ಹೇಳಿದೆಲ್ಲ ಪಂಪ್ಕಿನನ್ನು ಸ್ಟೀಮ್ ಮಾಡಿಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಸ್ಟೀಮ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಅವರು ಸ್ವೀಟ್ ತಿಂತಾರೆ. ನೋಡಿ ಮಜ್ಜಿಗೆ ನಾನು ಫಿಲ್ಟ್ರ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಜ್ಜಿಗೆ, ಸೂಪರಾಗಿತ್ತು ಟೇಸ್ಟು. ಈ ರೀತಿ ನಾನು ಬೇರೆ ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಈ ಥರ ಫಿಲ್ಟ್ರಲ್ಲಿ ಸೋಸಿಬಿಟ್ಟು, ಇದು ಮಜ್ಜಿಗೆ ಸೋಸೋದಕ್ಕೆ ಸಪ್ರೇಟಾಗಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಆ ಫಿಲ್ಟರ್ನ. ನೋಡಿ ಬೆಳ್ಳುಳ್ಳಿನ ಚೆನ್ನಾಗಿ ಕ್ರಷ್ ಮಾಡಿಬಿಟ್ಟು ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳಿ ಅಂತ ಅದಕ್ಕೆ ಹಾಕ್ತೀನಿ. ಕುಡಿಬೇಕಾದ್ರೆ ಮಧ್ಯ ಮಧ್ಯೆ ಬೆಳ್ಳುಳ್ಳಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಆ ರೀತಿ ಇಷ್ಟ, ನಿಮ್ಗೆ ಯಾವ ರೀತಿ ಇಷ್ಟ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಮಜ್ಜಿಗೆ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಪಂಪ್ಕಿನ್ ತೋರಿಸಿದ್ನಲ್ಲ ಫ್ರೆಂಡ್ಸ್, ಇದು ತುಂಬ ಫೈಬರ್ ಇತ್ತು, ಅಂದರೆ ನಾಟಿ ಅಂತಾರಲ್ಲ, ಚೆನ್ನಾಗಿ ಅದು ಬಲ್ತಿತ್ತು. ಅದು ಎಳೆಯಾಗಿ ತಿನ್ನಬೇಕಾದ್ರೆ ಎಷ್ಟು ಫೈಬರಸ್ ಆಗಿತ್ತು ಅಂತಂದರೆ ಐ ಜಸ್ಟ್ ಕಾಂಟ್ ಇಮ್ಯಾಜ್. ನಾನು ಅದನ್ನು ತಿಂದವ್ರಿಗೇ ಗೊತ್ತಿರುತ್ತೆ ರುಚಿ ಏನು ಅಂತ. ಹಳ್ಳಿ ಕಡೆ ಸಿಗುತ್ತೆ ಈ ಥರ ಪಂಪ್ಕಿನ್ನು.
ತುಂಬ ಹಳೆಯ ಪಂಪ್ಕಿನ್ ಇದು, ಅಂದರೆ ಒಂದು 6 ತಿಂಗಳು ವರ್ಷ ಅದನ್ನು ಬಳ್ಳಿಯಿಂದ ಕಿತ್ತಿಟ್ಟಿರ್ತಾರಲ್ಲ ಆ ಥರ ಪಂಪ್ಕಿನ್ ಇದು. ನನಗೆ ಅಮ್ಮ ಕಳಿಸಿದ್ರು. ಹಾಗಾಗಿ ಇದು ಹಳ್ಳಿ ಕಡೆ ಸಿಗುವಂಥ ಪಂಪ್ಕಿನ್ನು. ಸಿಟಿ ಕಡೆ ಇಷ್ಟು ಫೈಬರ್ ಇರೋವಂಥದ್ದು ಸಿಗಲ್ಲ. ನಾನು ಒಂದು ಸ್ವಲ್ಪ ಸೂಪರ್ ಮಾರ್ಕೆಟಲ್ಲಿ ತರ್ತಿರ್ತೀನಿ. ನಾನು ನೋಡಿರ್ತೀರ ನೀವು, ಚಪಾತಿಗೆ ನಾನು ಪಂಪ್ಕಿನ್ ಮಿಕ್ಸ್ ಮಾಡ್ತೀನಿ, ಅದರಲ್ಲಿ ಕರಿ ಮಾಡ್ತೀನಿ. ಸೊ ವೆರೈಟಿ ಆಗಿ ನಾನು ವೆಜಿಟೇಬಲ್ಸ್ನ ನಾನು ಕರಿಗಳಲ್ಲಿ, ಚಪಾತಿಗಳಲ್ಲಿ ಯೂಸ್ ಮಾಡ್ತಿರ್ತೀನಿ. ಇದಕ್ಕೆ ನಾನು ಸ್ವೀಟ್ ವರ್ಷನ್ ಇದು, ಅದನ್ನು ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ತುಂಬ ಟ್ರೆಡಿಷ್ನಲ್ ಇದು. ಮಳೆಗಾಲ ಸೀಸನಲ್ಲಿ ಇದನ್ನು ತಗೋತಾರೆ, ದೇಹಕ್ಕೆ ತುಂಬ ಒಳ್ಳೆಯದು. ಅದ್ರ ಕಾಂಬಿನೇಷನ್ ನಾನಿಲ್ಲಿ ಹಾಲು ಫ್ರೆಶ್ ಆಗಿ ಕಾಯಿಸಿಟ್ಟಿರುವಂಥ ಬಿಸಿ ಹಾಲನ್ನು ನಾನು ಸರ್ವ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ. 1 ಗ್ಲಾಸ್ ಹಾಲು ಮತ್ತು ಅದಕ್ಕೆ ಬೆಲ್ಲದ ಹಾಲು, ಸಕ್ಕರೆ ಹಾಕೋಬಾರ್ದು ಫ್ರೆಂಡ್ಸ್, ಅದಕ್ಕೆ ಬೆಲ್ಲದಲ್ಲಿ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಸರ್ವ್ ಮಾಡೋದು ನೋಡಿ ನಾನಿಲ್ಲಿ ತೋರಿಸ್ತಿದ್ದೀನಿ. ಮಕ್ಕಳು ಇಬ್ಬರಿಗೆ ನಾನು 3 ಪೀಸಸನ್ನು ಸರ್ವ್ ಮಾಡ್ತಿದ್ದೀನಿ. ನಂಗೆ ಕ್ವಾಂಟಿಟಿ ಗೊತ್ತೋರು ಅಷ್ಟೇ ತಿನ್ನೋದು. ನೋಡಿ ರೀತಿ ಬಿಸಿ ಪಂಪ್ಕಿನ್ ಪೀಸಸನ್ನು ಹಾಕಿಬಿಟ್ಟು ಅದಕ್ಕೆ ತುಪ್ಪ, ಬೆಲ್ಲದ ಹಾಲು, ಸ್ವೀಟ್ ಎಷ್ಟು ಬೇಕೋ ಅಷ್ಟು ನಾನು ಒಂದು ಎಳೆ ಪಾಕ ಮಾಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಎಷ್ಟು ಬೇಕಷ್ಟು ನನಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಅದಕ್ಕೆ ಬಿಸಿ ಹಾಲನ್ನ ಹಾಕಿಬಿಟ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ. ಮಕ್ಕಳಿಗೆ ಇದು ತುಂಬ ಬಿಸಿ ಇರೋದ್ರಿಂದ ಮಿಕ್ಸ್ ಮಾಡ್ಕೊಡೋದಕ್ಕೆ ಅವರಿಗೆ ಬರಲ್ಲ. ಹಾಗಾಗಿ ನಾನೇ ಈ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಈ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು. ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ಹಾಲು ಕಡಿಮೆ ಆಯಿತು ಅನ್ನಿಸ್ತು ನನಗೆ, ಹಾಲು ಹಾಕ್ಬಿಟ್ಟು ಮಕ್ಕಳಿಗೆ ಕೊಡ್ತಿದ್ದೀನಿ. ನೋಡಿ ಮಕ್ಕಳು ಟೇಸ್ಟ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ನಾನು ನನ್ನ ಮಕ್ಕಳಿಗೆ ಎಲ್ಲ ಥರ ಫುಡ್ಡನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಟ್ರೆಡಿಷನ್ ಫುಡ್ ಆಗಿರ್ಬೋದು, ಇತ್ತೀಚಿನ ಮಾಡರ್ನ್ ಫುಡ್ ಆಗಿರ್ಬೋದು, ಎಲ್ಲದನ್ನು ನಾನು ಆದಷ್ಟು ಮನೆಯಲ್ಲೇ ಮಾಡ್ತೀನಿ. ನಂಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ಮಾಡಿ ಮಕ್ಕಳಿಗೆ ಸರ್ವ್ ಮಾಡ್ತೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಾನು ಮಾಡೋ ಫುಡ್ಡು. ಸ್ವಲ್ಪ ಬ್ಯಾಲೆನ್ಸ್ ಡಯಟನ್ನು ನನ್ನ ಮಕ್ಕಳಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಕಂಪಲ್ಸರಿ ನಾನು ತುಪ್ಪವನ್ನು ಎಲ್ಲ ಒಂದು ಫುಡ್ಡಿಗೆ ಅವ್ರಿಗೆ ಹಾಕಿಬಿಟ್ಟು ತಿನ್ನಿಸೋದಕ್ಕೆ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ರಾಗಿ ರೊಟ್ಟಿ ಮಾಡ್ತಿದ್ದೀನಿ. ಮಕ್ಕಳು ಆಲ್ರೆಡಿ ಸ್ವೀಟನ್ನು ತಿಂದುಬಿಟ್ಟು ಅನ್ನ ಮತ್ತು ದಾಲನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದಾರೆ. ಇಲ್ಲಿ ನಮ್ಮ ಮನೆಯವ್ರಿಗೆ ರೊಟ್ಟಿಯನ್ನು ಮಾಡಿಕೊಡ್ತಿದ್ದೀನಿ. ಬಿಕಾಸ್ ಅವರು ಬೆಳಬೆಳಗ್ಗೆ ಸ್ವೀಟ್ ತಿನ್ನಲ್ಲ. ಅವರು ನಾನು ಮಧ್ಯಾಹ್ನ ಬಂದರೆ ತಿಂತೀನಿ, ಹೊರಗಡೆ ಹೋಗ್ತಿದ್ದೀನಲ್ವ, ಸೊ ನಂಗೆ ರೊಟ್ಟಿ ಮಾಡಿಕೊಡು ಬೆಂಡೆಕಾಯಿ ಚಟ್ನಿ ಜೊತೆ ಅಂದರೆ. ಹಾಗಾಗಿ ನಾನಿಲ್ಲಿ ಒಂದು ಮುದ್ದೆಯಿಂದ 5 ರೊಟ್ಟಿ ಆಗಿದೆ. ಅವ್ರು 3 ತಿಂದರು, ನಂಗೆ 2. ನಮ್ಮ ಮಕ್ಕಳು ನಮ್ಮ ಜೊತೆ ಟೇಸ್ಟ್ ನೋಡಿದರು. ನೋಡಿ ಫ್ರೆಂಡ್ಸ್, ರಾಗಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಂತ. ಪ್ಲೀಸ್ ಆದಷ್ಟು ನೀವು ಇಂದಿನ ಕಾಲದ ಫುಡ್ಗಳನ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿ, ಆ ಒಂದು ಏನಿದೆಯಲ್ಲ ಆ ಒಂದು ಟೇಸ್ಟನ್ನು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿ. ನಾವೆಲ್ಲ ತಿಂದಿದ್ದೀವಿ, ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡೋದು ನಮ್ಮ ಕರ್ತವ್ಯ ಅಂತ